ದಿನಕ್ಕೆ ಕಮ್ಮಿ ಮಾಡೋದು 50 ಸರ್ತಿ 100 ಸರ್ತಿ ಗಾಡಿ ಲಗಾಡಿ. ನಮಸ್ಕಾರ ಸ್ನೇಹಿತರೆ, ವಾಯ್ಸ್ ಆಫ್ ಪಬ್ಲಿಕ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಕಂಕನಾಡಿಯಿಂದ ಏನು ಪಂಪೆಲ್ಗೆ ಹೋಗೋ ರಸ್ತೆ ಇದೆ, ಪ್ರಧಾನ ರಸ್ತೆ. ಈ ರಸ್ತೆಯಲ್ಲಿದ್ದೀನಿ. ಈ ರಸ್ತೆ ಕಳೆದ ಕೆಲವು ಸಮಯದಿಂದ ಅಂದರೆ ಕಳೆದೊಂದು ದಶಕಗಳಿಂದ ಗುಂಡಿ ಬಿದ್ದು ಯಾವ ರೀತಿ ಪರಿಸ್ಥಿತಿಯಾಗಿದೆ ಅಂದರೆ ಇಲ್ಲಿ ವಾಹನ ಸವಾರರು ಸಂಚರಿಸಲು ಭಯಪಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ 10 ದ್ವಿಚಕ್ರ ವಾಹನ ಸವಾರರು ಈ ಗುಂಡಿಗೆ ಬಿದ್ದು ಗಾಯಗೊಂಡಿದ್ದಾರೆ. ಕಳೆದ ಒಂದು ತಿಂಗಳ ಹಿಂದೆ ಈ ರಸ್ತೆಯನ್ನು ಬಂದ್ ಮಾಡಿ ಏನು ಕಾಮಗಾರಿ ನಡೆಸೋದಾಗಿ ಹೇಳಿದರು. ಆದರೂ ಈ ಕಾಮಗಾರಿ ಆರಂಭ ಆಗಿಲ್ಲ. ಇದರಿಂದ ಈ ರಸ್ತೆಯ ಗುಂಡಿಯಿಂದಾಗಿ ಜನರು ಸಂಚಾರ ಮಾಡೋಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದಾರೆ. ರೋಡ್ ಏನು ಚಂಡು ಬಾರಿ ಬಂಗ ದಿನ ಕೇಸರ್ತೀವ ಬರೀ ರೋಡ್ ದಿನಕ್ಕೆ ಕಮ್ಮಿ ಮಾಡೋದು 50 ಸರ್ತಿ 100 ಸರ್ತಿ ಗಾಡಿ ಲಗಾಡಿ. ಅದೇ ದಾದ ಬಂದ್ಬರ್ అయితే రోడ్ సరి ಮಾಡ್ಬೋದಲ್ಲ ಎಂಗಲ್ಲ. ಅದೇ ವೆಂಚಾಪುಂಡು ರೋಡ್ ಬಾರೆ రోడ్డు వేసరికి పోవాలి దినకి రోడ్డు అంది ఎంచండి రోడ్డు ದಾದಾ ಬಂದ್ಪರಿ ರೋಡ್ ಬಗ್ಗೆ ಅಣ್ಣ ರೋಡ್ ಬಗ್ಗೆ ದಾದಾ ಬಂದ್ಪರ ಒಂದು ಬರೆಯಲಾಗಿ ಊರೊಂದು ಬತ್ತೊಂದು ಬೋರ್ಡ್ ಗಾಡಿ ಇಲ್ಲ ಬೆಟ್ಟು ಗಾಡಿದ ವೀಲ್ ಬೇರಿಂಗ್ ಬೇರೆಗೆ ಬೋನ 5,000 ಬಿಲ್ ಆಗ್ಬೋದು. ಈತನೆಟ್ಟಲ್ಲ ದಾಲ ಪ್ಯಾಚ್ ವರ್ಕ್ ಅಂತ ದಾಲ ಇತ್ತು ಅವಾಗ ಜಪ್ಪಿನ ಮಗದ ರೋಡ್ ಬಿಡ್ತಲ್ಲ ವೆಹಿಕಲ್ ಕಮ್ಮಿ ಆಗ್ಬೋದು. ಉಳ್ಳಾಲ ತಕ್ಕೋಟು ಕೇರಳದ ಪೂರ ಸಿಟಿಗೆ ಎಂಟ್ರ್ ಆಗಿನಿಂದ ಬೊಂಬೈಲಿ ಮುಂಜೆ ರೂಟ್ ಅಂಚಾದ ಬ್ಲಾಕ್ ಅನ್ನಕಂದು ಈ ರೋಡ್ ಒಂಜಿ ಅವನು ಬಿಡ್ದುಕೊಡ್ದು ರಿಪೇರಿ ಮಾಡ್ಕೊಂಡಲ್ಲ ಅಂದದೆ. ದಿನನಿತ್ಯ ಸಾವಿರಾರು ವಾಹನಗಳು ಸಂಚಾರ ನಡೆಸುವಂತಹ ಈ ಕಂಕನಾಡಿ ಮುಖ್ಯ ರಸ್ತೆಯಿಂದ ಏನು ಈ ಪಂಪೆಲ್ಗೆ ಕನೆಕ್ಟ್ ಆಗುವಂಥ ರಸ್ತೆ ಇದೆ, ಆದಷ್ಟು ಬೇಗ ಈ ರಸ್ತೆಯನ್ನು ಗುಂಡಿನ ತುಂಬಿಸುವಂಥ ಪ್ರಯತ್ನ ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆಗಳು ಕೈಗೆತ್ತಿಕೊಳ್ಬೇಕು. ಯಾಕೆಂದರೆ ಈಗಾಗಲೇ ಈ ವಾಹನದಲ್ಲಿ ಸಂಚರಿಸುವವರು ಏನು ಈ ಗುಂಡಿಗಳಿಂದಾಗಿ ರಸ್ತೆಯ ತೀರ ಎಡಬದಿಗೆ ಅಥವಾ ತೀರ ಬಲಬದಿಗೆ ಸಂಚರಿಸ್ತಾರೆ. ಇದರಿಂದ ಪಾದಚಾರಿಗಳು ಏನು ನಡ್ಕೊಂಡು ಹೋಗ್ತಾ ಇರ್ತಾರೆ, ಅವರಿಗೂ ಕೂಡ ಒಂದಲ್ಲ ಒಂದು ದಿವಸ ಸಂಚಾರ ತಪ್ಪಿದ್ದಲ್ಲ. ಆದ್ದರಿಂದ ಸಂಬಂಧಪಟ್ಟ ಇಲಾಖೆಗಳು ಆದಷ್ಟು ಬೇಗ ಈ ರಸ್ತೆಯ ಕಾಮಗಾರಿಯನ್ನು ಏನು ಕೈಗೆತ್ತಿಕೊಳ್ಬೇಕು, ಗುಂಡಿಯನ್ನು ಮುಚ್ಚುವಂಥ ಪ್ರಯತ್ನ ಪಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ.